ರಾಘವೇಂದ್ರ ಗುರುರಾಯರ ಸೇವಿಸಿರೋ ಸೌಖ್ಯದಿ ಜೀವಿಸಿರೋ. ರಾಘವೇಂದ್ರ ಗುರುರಾಯರ ಸೇವಿಸಿರೋ. ರಾಘವೇಂದ್ರ ಗುರುರಾಯರ ಸೇವಿಸಿರೋ. ಶ್ರೀ ಗುರುಭ್ಯೋ ನಮಃ. ಹರಿವಾಯು ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಮೇ. ಮಾಧ್ವರ ಮನೆಗಳಲ್ಲಿ ಫಾಲ್ಗುಣ ಮಾಸ ಬಂದರೆ ಒಂದು ವಿಶೇಷವಾದ ಸಂಭ್ರಮ ಎಲ್ಲರಿಗೂ ಇರುತ್ತೆ. ರಾಘವೇಂದ್ರ ಸಪ್ತಾಹ, ರಾಘವೇಂದ್ರ ಸ್ವಾಮಿಗಳು ಅವತಾರ ಮಾಡಿದ ದಿವಸ ಹಾಗೂ ರಾಘವೇಂದ್ರ ಸ್ವಾಮಿಗಳಿಗೆ ಸನ್ಯಾಸ ಆದ ದಿವಸ. ಈ 7 ದಿವಸವನ್ನು ವಿಶೇಷವಾಗಿ ಆಚರಣೆ ಮಾಡುವ ಪದ್ಧತಿ ಇವತ್ತಿನ ಕಾಲದಲ್ಲಿ ಹೆಚ್ಚು ಆಗಿದೆ. ರಾಯರು ಭಗವಂತನ ಅಧಿಷ್ಠಾನ, ಅವರ ಆರಾಧನೆ ಮಾಡಿದರೆ ಭಗವಂತ ಪ್ರೀತನಾಗ್ತಾನೆ, ವಾಯುದೇವರು ಪ್ರೀತರಾಗ್ತಾರೆ. ಯಾಕೆಂದರೆ ವಾಯುದೇವರ ಮತ್ತು ರಾಘವೇಂದ್ರರ ಬಗ್ಗೆ ಹೇಳ್ತಾ ಅಪ್ಪಣ್ಣಾಚಾರ್ಯರು ಶ್ರೀಮಧ್ವ ಮತದುಗ್ಧಾಬ್ಧಿ ಚಂದ್ರಃ. ರಾಯರು ಅಂದರೆ ಯಾರು ಬೇರೆ ಅಲ್ಲ, ಮಧ್ವ ಮತದ ಒಂದು ದೊಡ್ಡ ಕ್ಷೀರ ಸಮುದ್ರದಲ್ಲಿ ಉದಿಸಿದ ಚಂದ್ರ ರಾಘವೇಂದ್ರರು ಅಂತ ಕೊಂಡಾಡಿದ್ದಾರೆ. ಎಲ್ಲಿ ಮಧ್ವರ ಅನುಗ್ರಹಕ್ಕೆ ಪಾತ್ರರಾಗಿರ್ತಾರೋ ಅವರು ದೇವರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿರ್ತಾರೆ. ಈ ದಿಶೆಯಲ್ಲಿ ಒಬ್ಬ ರಾಯರ ಸ್ತೋತ್ರ ಮಾಡಿದಾಗ ನಾವು ವಾಯುದೇವರ ಹಾಗೂ ಭಗವಂತನ ವಿಶೇಷ ಅನುಗ್ರಹಕ್ಕೆ ಸುಲಭವಾಗಿ ಪಾತ್ರರಾಗಬಹುದು. ಇವತ್ತೆಲ್ಲ ನಾವು ಅಂಗಡಿಗಳಲ್ಲಿ ಹೋದಾಗ ಪದಾರ್ಥಗಳು ಬೇಗ ಸೇಲ್ ಆಗಲಿ ಅಂತನೋ ಅಥವಾ ಜನಗಳಿಗೆ ಅನುಕೂಲ ಆಗಲಿ ಅಂತನೋ ಉದ್ದೇಶ ಏನೋ ಇರಲಿ, ಅವರು ಬೈ 1 and take 3 ಅಂತ ಹಾಕಿರ್ತಾರೆ. ಇಲ್ಲಿ ನಮಗೂ ಹಾಗೆ ಒಬ್ಬ ರಾಘವೇಂದ್ರ ಸ್ವಾಮಿಗಳನ್ನು ಸ್ತೋತ್ರ ಮಾಡಿದರೆ ಅವರ ಅಂತರ್ಯಾಮಿಯಾದ ವಾಯುದೇವರು, ವಾಯುವಿನ ಅಂತರ್ಯಾಮಿಯಾದ ಭಗವಂತನು ಪ್ರೀತನಾಗಿ ಅನುಗ್ರಹವನ್ನು ಮಾಡ್ತಾನೆ. ಈ ದಿಶೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಮೇಲೆ ದಾಸರು ಮಾಡಿದ ಒಂದು ಕೃತಿಯ ಪುಟ್ಟ ಸಿಂಹಾವಲೋಕನವನ್ನು ಮಾಡುವ ಅಂತ. ರಾಘವೇಂದ್ರ ಗುರುರಾಯರ ಸೇವಿಸಿರೋ ಸೌಖ್ಯದಿ ಜೀವಿಸಿರೋ. ರಾಘವೇಂದ್ರ ಗುರುರಾಯರ ಸೇವಿಸಿರೋ. ವಾಸೋತ್ತುಂಗ ತೀರದಲ್ಲೇ ನಿಂತು ವಸುಧೆಯೊಳು ಬಂದು ರಾಘವೇಂದ್ರ ಗುರುರಾಯರ ಸೇವಿಸಿರೋ. ಪಲ್ಲವಿಯನ್ನು ಮಾಡಿದ್ದಾರೆ. ವಿಶೇಷವಾಗಿ ದಾಸರು ಶ್ರೀಧವಿಠಲರ ಕೃತಿ ಇದು, ತುಂಬ ಪ್ರಸಿದ್ಧವಾದದ್ದು. ಇದನ್ನು ಕೇಳಿದಾಗ ಪ್ರತಿಯೊಬ್ಬರೂ ಜೊತೆಯಲ್ಲಿ ಹಾಡ್ತಾರೆ, ಅಷ್ಟು ಪ್ರಸಿದ್ಧವಾದದ್ದು ಇದು. ರಾಘವೇಂದ್ರ ಗುರುರಾಯರ ಸೇವಿಸಿರೋ. ರಾಘವೇಂದ್ರ ಗುರು ಸಾರ್ವಭೌಮರನ್ನು ನೀವು ಸೇವಿಸಿರಿ. ಏನಿದು ಸೇವಿಸೋದು ಅಂದರೆ ಸೇವೆಯನ್ನು ಮಾಡೋದು, ನಮ್ಮ ಕೈಲಾದ ಸೇವೆ, ಅವರ ಮಂತ್ರಸ್ತೋತ್ರಗಳನ್ನು ಹೇಳೋದು. ಇನ್ನೂ ಸ್ವಲ್ಪ ಅವನಿಗೆ ಸ್ವಲ್ಪ ಸಾಮರ್ಥ್ಯ ಇದೆ ಅಂತಂದರೆ ಅವರ ಪ್ರತೀಕಗಳಾದ ವೃಂದಾವನಕ್ಕೆ ಮಡಿಯಲ್ಲಿ ಅಭಿಷೇಕವನ್ನು ಮಾಡೋದು, ಅದಕ್ಕೆ ಅಲಂಕಾರವನ್ನು ಮಾಡೋದು, ಅಷ್ಟೋತ್ತರವನ್ನು ಪಾರಾಯಣ ಮಾಡೋದು, ಅಷ್ಟೋತ್ತರ ಪಾರಾಯಣಗಳನ್ನು ಮಾಡೋದು, ಪಲ್ಲಕ್ಕಿ ಉತ್ಸವಾದಿಗಳಲ್ಲಿ ಭಾಗವಹಿಸೋದು. ನಮ್ಮ ಕೈಲಾದ ರೀತಿಯ ಸೇವೆಯನ್ನು ರಾಯರಿಗೆ ಮಾಡೋದಕ್ಕೆ ಸೇವಿಸಿರೋ. ನಾವೆಲ್ಲ ರಿಸಲ್ಟ್ ಓರಿಯೆಂಟೆಡ್ ಅಲ್ವಾ? ಇಷ್ಟೆಲ್ಲ ರಾಯರ ಸೇವೆ ಮಾಡಿದರೆ ನನಗೇನು ಸಿಗತ್ತೆ? ಸೌಖ್ಯದಿ ಜೀವಿಸಿರೋ. ನಿಮ್ಮ ಜೀವನ ಸುಖಕರವಾಗಿ ಇರಬೇಕು ಅಂದರೆ ರಾಯರನ್ನು ನೀವು ಸೇವಿಸಿರಿ, ಆವಾಗ ನಿನಗೆ ಸೌಖ್ಯವಾಗಿರುತ್ತೆ. ಇವತ್ತೆಲ್ಲ ಏನಾಗಿದೆ, ನಾವು ಬೇರೆ ಬೇರೆ ಏನೇನೋ ಸೇವನೆಯನ್ನು ಮಾಡ್ತೀವಿ ಸುಖಕ್ಕಾಗಿ. ಸುಖವಾಗಿದ್ದಾಗ ಒಂದಿಷ್ಟು ಟೀ ಕಾಫಿ ಇವನ್ನೆಲ್ಲ ಸೇವನೆ ಮಾಡೋದು, ಇನ್ನು ಸ್ವಲ್ಪ ಆರೋಗ್ಯ ತಪ್ಪಿದರೆ ಔಷಧಿಗಳನ್ನು ಸೇವನೆ ಮಾಡೋದು, ಇನ್ನು ಕೆಲವೊಮ್ಮೆ ಸ್ವಲ್ಪ ಅತಿಯಾದಾಗ ಯಾವ್ಯಾವುದು ಅಪೇಯವೋ ಅದನ್ನು ಸೇವನೆ ಮಾಡೋದು. ಇದೆಲ್ಲ ಆಗಿದೆ. ಇದು ಯಾವುದೂ ಬೇಡ. ಆಧ್ಯಾತ್ಮಿಕವಾಗಿ ಎತ್ತರಕ್ಕೆ ಏರಬೇಕಾದರೆ, ಮಾನಸಿಕವಾದ ನೆಮ್ಮದಿ ಬೇಕಾದರೆ ರಾಘವೇಂದ್ರ ಗುರುರಾಯರ ಸೇವಿಸಿರೋ, ಸೌಖ್ಯದಿ ಜೀವಿಸಿರೋ. ತುಂಗಾ ತೀರದಲ್ಲಿ ಇವರು ವಾಸವನ್ನು ಮಾಡಿದಾರಲ್ಲ, ತುಂಗಾ ನದಿಯ ತೀರದಲ್ಲೇ ವಸುಧೆಯಳು ಬಂದು, ಇವರು ದೇವತೆಗಳು ಭೂಮಿಯಲ್ಲಿ ಬಂದು ಇವರು ತುಂಗಾ ತೀರದಲ್ಲಿ ನಿಂತಿದ್ದಾರೆ. ನೀವು ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ. ಸೇವಿಸಿರಿ ಅಂತ ಅಂದ ಕೂಡಲೇ ನಮ್ಮ ತಲೆಗೆ ಬರೋದು ಅದೊಂದು ಪೇಯವಾದ ಪಾನೀಯ ಅಂತ. ಹಾಗಾದರೆ ರಾಘವೇಂದ್ರ ಸ್ವಾಮಿಗಳು ಅಂದರು, ನಾನು ತುಂಗಾ ತೀರದಲ್ಲಿ ನಿಂತಿದ್ದೇನೆ. ನಮ್ಮಲ್ಲಿ ಒಂದು ಗಾದೆ ಇದೆ, ಗಂಗಾ ಸ್ನಾನ ತುಂಗಾ ಪಾನ ಅಂತ.
ನೀವು ನನ್ನ ತೀರಕ್ಕೆ ಬಂದರೆ ನಿಮಗೆ ಬೆನಿಫಿಟ್ ಇಲ್ಲದೆ ಹೋಗೋ ಹಾಗೆ ಇಲ್ಲ. ಕಡೇ ಪಕ್ಷ ತುಂಗೆಯ ನೀರನ್ನಾದರೂ ನಿಮಗೆ ಕುಡಿಸ್ತೇನೆ. ರಾಯರು ತುಂಗಾ ನೀರನ್ನು ಮಾತ್ರ ಕುಡಿಸೋದಿಲ್ಲ, ಅದು ಮಿನಿಮಮ್ ಅಥವಾ ಪ್ರಾರಂಭ. ಸಂಕಲ್ಪ ಮಾಡಿ ಸ್ನಾನ ತುಂಗೆಯಲ್ಲಿ ನಾವು ಮಾಡ್ತೇವೆ, ತುಂಗೆಯ ನೀರನ್ನು ಸೇವನೆ ಮಾಡಿದ್ವಿ. ಆ ನಂತರದಲ್ಲಿ ರಾಯರ ದರ್ಶನ, ರಾಯರ ಸೇವೆ ಯಥೋಚಿತವಾಗಿ ಈಗ ಹೇಳಿದಂತೆ ಪ್ರದಕ್ಷಿಣೆ ಆಗ್ಬೋದು, ರಾಯರ ಮಂತ್ರ ಸ್ತೋತ್ರಗಳು ಆಗ್ಬೋದು, ಪಲ್ಲಕ್ಕಿ ಉತ್ಸವದಲ್ಲಿ ಹೆಗಲನ್ನು ಕೊಡೋದಾಗ್ಬೋದು, ರಥವನ್ನು ಎಳಿಲಿಕ್ಕೆ ಹಗ್ಗವನ್ನು ಹಿಡಿಯೋದಾಗಬಹುದು. ಕಡೆಗೆ ಎಲ್ಲೋ 4 ಜನ ಸೇವೆಯನ್ನು ಮಾಡ್ತಾ ಇದ್ದರೆ ಅವರಿಗೆ ಅಡ್ಡಿ ಆಗದಂತೆ ಮಾತಾಡದೆ ಸುಮ್ಮನೆ ಕೂತಿರೋದಾಗಬಹುದು. ಇವೆಲ್ಲವೂ ರಾಯರ ಸೇವೆಯೇ. ಈ ರೀತಿ ನೀನು ಸೇವಿಸಿದಾಗ ನಿನ್ನ ಜೀವನದಲ್ಲಿ ಸೌಖ್ಯವನ್ನು ಅವರು ಕೊಡ್ತಾರೆ ಅಂತ ಪಲ್ಲವಿಯನ್ನು ಹೇಳಿ, ಶ್ರೀ ಸುಧೀಂದ್ರಕರ ಸರೋಜ ಸಂಜಾತ ವಸುಧೇಯೊಳು ಪುನೀತ ದಾಶರಥಿಯಾದ ಸತ್ವವತಾನೂಹಿಸಿ ದುರ್ಮತಿಗಳ ಜಯಿಸಿ ತ್ಯಜಿಸಿ ಈ ಸಮೀರ ಮತ ಸಂಸ್ಥಾಪಕರಾಗಿ ನಿಂದಕರನು ನೀಗಿ ಭೂಸುರರಿಗೆ ಸಂಸೇವ ಸಹಚರಣಿ ಕಂಗೊಳಿಸುವ ಕರುಣೀ ರಾಘವೇಂದ್ರ ಗುರುರಾಯರ ಸೇವಿಸಿರೋ. ಬಹಳ ದೊಡ್ಡ ನುಡಿಯನ್ನು ಮಾಡಿದ್ದಾರೆ. ಶ್ರೀ ಸುಧೀಂದ್ರಕರ ಸರೋಜ ಸಂಜಾತ, ಪಾಠಾಂತರವೂ ಇದೆ, ಆ ಸುಧೀಂದ್ರಕರ ಅಂತ. ಶ್ರೀ ಸುಧೀಂದ್ರಕರ ಸರೋಜ ಸಂಜಾತ, ರಾಘವೇಂದ್ರ ಸ್ವಾಮಿಗಳ ಗುರುಗಳು ಸುಧೀಂದ್ರ ತೀರ್ಥರು. ನಿಮಗೆಲ್ಲ ಅದು ಚೆನ್ನಾಗಿ ಗೊತ್ತಿದೆ. ಅಪ್ಪಣ್ಣಾಚಾರ್ಯರು ಅದನ್ನು ದಾಖಲು ಮಾಡಿದ್ದಾರೆ. ವಿಜಯೀಂದ್ರ ಕರಾಬ್ಜೋತ್ಥ ಸುಧೀಂದ್ರ ವರಪುತ್ರಕಃ, ಸುಧೀಂದ್ರ ತೀರ್ಥರ ಕರಕಮಲದಿಂದ ಇವರು ಬಂದವರು. ವಸುಧೆಯೊಳು ಪುನೀತ, ವಸುಧೆಯಲ್ಲಿ ಅಂದರೆ ಭೂಮಿಯಲ್ಲಿ ತಾವು ಪುನೀತರಲ್ಲ, ತಮ್ಮ ಸ್ಮರಣೆ ಮಾಡಿದವರಿಗೂ ಪಾವಿತ್ರತೆಯನ್ನು, ಪುನೀತ ಅಂದರೆ ಪಾವಿತ್ರತೆಯನ್ನು ಕೊಡುವವರು. ದಾಶರಥಿಯ ದಾಸತ್ವವ ತಾನು ಶ್ರೀರಾಮಚಂದ್ರನ ಪೂಜೆಯನ್ನು ಮಾಡಿದ ಪುಣ್ಯಾತ್ಮರು. ನಾನು ರಾಮನ ದಾಸ, ನಾನು ಭಗವಂತನ ದಾಸ ಅಂತ ತನ್ನನ್ನು ಆ ಊಳಿಗಕ್ಕೆ ತೊಡಗಿಸಿಕೊಂಡ ಪುಣ್ಯಾತ್ಮರು. ನಾನು ದೇವರ ಪೂಜೆಯನ್ನು ಮಾಡಿದ್ದೇನೆ, ನಾನು ಸಿಂಹಾಸನದಲ್ಲಿ ಕೂತಿದ್ದೇನೆ, ನಾನು ದೊಡ್ಡವನು, ನನ್ನ ಮಾತನ್ನು ಕೇಳಬೇಕು, ಇದು ರಾಯರ ಚಿಂತನೆ ಅಲ್ಲ ಅಂತಾರೆ ಶ್ರೀಧವಿಠಲರು. ಮತ್ತು ರಾಯರು ನಾನು ರಾಮನ ದಾಸ, ನಾನೇನಾದರೂ ನಿಮಗೆ ಮಂತ್ರಾಕ್ಷತೆಯನ್ನು ಕೊಟ್ಟರೆ ಅಥವಾ ನನ್ನ ವೃಂದಾವನದ ಸೇವೆಯನ್ನು ಮಾಡಿದಾಗ ನಿಮಗೇನಾದರೂ ಒಳ್ಳೆಯದಾಗತ್ತೆ ಅಂತಂದರೆ ಅದು ದಶರಥನ ಮಗನಾದ ಶ್ರೀರಾಮಚಂದ್ರನ ಅನುಗ್ರಹವೇ ವಿನಃ ಅದು ನನ್ನದಲ್ಲ ಅಂತ ಎಷ್ಟು ಸುಂದರವಾದ ಚಿಂತನೆಯನ್ನು ಕೊಡ್ತಾರೆ ನೋಡ್ರಿ. ದಾಶರಥಿಯ ದಾಸತ್ವವ ತಾನು ವಹಿಸಿ ಅಥವಾ ತಾನು ಊಹಿಸಿ, ನಾನು ಅವನ ದಾಸ, ಅವನು ಈಶ, ಅವನು ಹೇಳಿದಂತೆ ನಾನು ಕೇಳಬೇಕು ಅಂತ. ದುರ್ಮತಿಗಳ ಜಯಿಸಿ ತ್ಯಜಿಸಿ, ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಮಾಡಿದ ದೊಡ್ಡ ಉಪಕಾರ ಅಂತಂದರೆ, ಯಾರ ಮತಿ ಸರಿ ಇಲ್ಲ, ಯಾರು ದೇವರ ಬಗ್ಗೆ ಅಪಲಾಪವನ್ನು ಮಾಡ್ತಾರೆ ಬೇರೆ ಬೇರೆ ರೀತಿಯಾಗಿ, ಅಂತಹ ದುರ್ಮತಿಗಳನ್ನು ಜಯಿಸಿ ವಾದ ವಾಕ್ಯಾರ್ಥಗಳನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳು ಅವರ ಬಾಯನ್ನು ಮುಚ್ಚಿಸಿ ತ್ಯಜಿಸಿ ಅವರನ್ನು ತಿರಸ್ಕಾರ ಮಾಡಿ ಈ ಸಮೀರ ಮತ ಸಂಸ್ಥಾಪಕರಾಗಿ ಮಧ್ವಾಚಾರ್ಯರ ಮತದನ್ನು ಪುನಃ ಅದ್ಭುತವಾಗಿ ಅನೇಕ ಜ್ಞಾನಿಗಳೆಲ್ಲ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಇರುವಂತಹ ಒಂದು ವಿಶೇಷ ಕೃತಿ ಗುರುಗುಣಸ್ಥವನ, ಅಲ್ಲಿ ಕಡೆಯ ಪದ್ಯದಲ್ಲಿ ಹೇಳ್ತಾರೆ, ಇದು ಒಂದು ದೊಡ್ಡ ವೃಕ್ಷ, ಈ ಮಧ್ವ ಸಿದ್ಧಾಂತವೆಂಬ ವೃಕ್ಷ ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ ಹಣ್ಣಾಯಿತು. ಅದು ಒಬ್ಬೊಬ್ಬರು ಏನೇನು ಮಾಡಿದರು, ಶ್ರೀಮಠ್ ಟೀಕಾಕೃತ್ಪಾದರು ಏನು ಮಾಡಿದರು, ವ್ಯಾಸರಾಜರು ಏನು ಮಾಡಿದರು, ಆದಿರಾಜರು ಏನು ಮಾಡಿದರು, ವಿಜೇಂದ್ರ ಸ್ವಾಮಿಗಳು ಏನು ಮಾಡಿದರು, ಸುಧೀಂದ್ರರು ಏನು ಮಾಡಿದರು ಅಂತ ಬಹಳ ಸುಂದರವಾಗಿ ಅದನ್ನು ವರ್ಣನೆ ಮಾಡಿದ್ದಾರೆ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ ಅದು ಫಲವನ್ನು ಕೊಡ್ತು. ಶ್ರೀ ಸಮೀರ ಮತ ಸಂಸ್ಥಾಪಕರಾಗಿ ನಿಂದಕರನು ನೀಗಿ, ಯಾರ್ಯಾರು ನಿಂದನೆಯನ್ನು ಮಾಡ್ತಾರೆ, ಯಾರು ಅದರ ಬಗ್ಗೆ ಆಕ್ಷೇಪಗಳನ್ನು ಮಾಡ್ತಾರೆ, ಆಕ್ಷೇಪಗಳನ್ನೆಲ್ಲವನ್ನು ಉತ್ತರಿಸಿ, ಅವರು ಅಯೋಗ್ಯರು ಅಂತ ದೂರ ಅಟ್ಟಿದ್ದಲ್ಲ, ಅವರಿಗೆಲ್ಲ ಉತ್ತರವನ್ನು ಕೊಟ್ಟು ಭೂಸುರರಿಗೆ ಸಂಸೇವ ಸಹಚರಣಿ ಕಂಗೊಳಿಸುವ ಕರಣಿ. ನೀನು ಯಾರು ಭೂಮಿಯಲ್ಲಿ ಓಡಾಡುವಂತಹ ದೇವತಾಪ್ರಾಯರು, ಯಾರು ಸಜ್ಜನರು, 4 ಜನಕ್ಕೆ ಉಪಕಾರ ಮಾಡುವಂತಹ ಒಳ್ಳೆಯ ಗುಣಗಳಿದೆ ಅಂತಹ ಭೂಸುರರಿಗೆ, ಬ್ರಾಹ್ಮಣರಿಗೆ ಸಂಸೇವ ಸಹಚರಣಿ
ಅವರಿಂದ ನೀನು ಸಂಸೇವ, ವಿಶೇಷವಾಗಿ ಸೇವೆಯನ್ನು ಕೈಗೊಂಡು, ಅಂದರೆ ಅವರ ಕೈಯಲ್ಲಿ ಸೇವೆಯನ್ನು ಮಾಡಿಸಿಕೊಂಡು ನೀನು ಅವ್ರಿಗೇನು ಕೊಡ್ತಿ? ನೋಡಿ ಎಂಥ ಮಾತು. ಸೇವೆ ಮಾಡಿದಾಗ ನಮಗೇನು ಕೊಡ್ತಾರೆ? ದೇವರ ಮೇಲೆ ಏರಿಸಿದ ಒಂದು ಹೂವು, ದೇವರಿಗೆ ಉಡಿಸಿದಂತಹ ಒಂದು ಮಡಿ, ದೇವರ ಪ್ರಸಾದ, ಇಷ್ಟು ಕೊಡಬಹುದು. ನಾವಿವತ್ತು ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡಿದಾಗ ಒಂದು ಯಾವುದೋ ಸೇವೆಯನ್ನು ಬರೆಸಿರ್ತೇವೆ, ನಮಗೂ ಒಂದು ಶಾಟಿಯನ್ನು, ಒಂದಿಷ್ಟು ಮಂತ್ರಾಕ್ಷತೆಯನ್ನು ಇಷ್ಟೇ ಕೊಟ್ಟದ್ದ? ಇಲ್ಲ. ಇಷ್ಟಕ್ಕಾಗಿ ನಾನು ಅಲ್ಲಿ ಹೋಗಬೇಕಾ? ಶಾಟಿಯನ್ನು ನಾನೇ ನನ್ನ ಮನೆಯಲ್ಲಿ ಮಾಡ್ಕೊಳ್ಳಿಕ್ಕಾಗೋದಿಲ್ವಾ? ಅಲ್ಲ ಅಂತಾರೆ. ರಾಯರು ನಿನ್ನ ಜೊತೆಯಲ್ಲಿ ಇರ್ತಾರೆ. ಅದನ್ನು ದಾಸರು ಒತ್ತಿ ಹೇಳ್ತಾ ಇದ್ದಾರೆ. ನಿನ್ನಿಂದ ಸೇವೆಯನ್ನು ತೆಗೆದುಕೊಂಡು ರಾಯರು ಏನನ್ನು ಕೊಟ್ಟರು ಅಂದರೆ ತನ್ನನ್ನೇ ತಾನು ಕೊಡ್ತಾರೆ. ಅವರಿದ್ದಲ್ಲಿ ವಿಶೇಷವಾಗಿ ವಾಯುದೇವರಿರ್ತಾರೆ, ವಾಯುದೇವರಿದ್ದಲ್ಲಿ ಅವರಪ್ಪ ಇರ್ತಾರಲ್ವಾ. ಇದು ಬಹಳ ದೊಡ್ಡ ಭಾಗ್ಯ ನಮಗೆ. ಸಂಸೇವ ಸಹಾಚರಣಿ, ಆ ಸಂಸೇವನೆ ಮಾಡಿದವರ ಸಹ ಜೊತೆಯಲ್ಲಿ ನೀನು ಓಡಾಡ್ತಿ. ಅಂದರೆ ಅವರಿಗೆ ಎಲ್ಲೂ ತೊಂದರೆ ಆಗದಂತೆ ತಾಯಿ ಮಗುವಿನ ಹಿಂದೆ ಇದ್ದು ಮಗು ಬೀಳುವ ಸಂದರ್ಭದಲ್ಲಿ ಓಡಿ ಅವನನ್ನು ಹಿಡಿದು ಅವನಿಗೆ ಸನ್ಮಾರ್ಗವನ್ನು ಸೂಚಿಸುವಂತೆ, ತೋರಿಸುವಂತೆ ನಮ್ಮ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡಿದರೆ ಅವನ ಭಕ್ತನಾದವನು ಬೀಳಲಿಕ್ಕೆ ಬಿಡೋದಿಲ್ಲ. ಒಂದು ವೇಳೆ ಮಹಾಕರ್ಮದಿಂದ ಅವನು ಬೀಳೋದಾದರೂ ಇವರು ಬಂದು ಅವನನ್ನು ಮತ್ತೆ ಎತ್ತಿ ಸನ್ಮಾರ್ಗದಲ್ಲಿ ಹಚ್ಚಿ ಉದ್ಧಾರ ಮಾಡ್ತಾರೆ. ಇದು ರಾಯರ ಸೇವೆಯ ಫಲ. ಆದ್ದರಿಂದ ಮಾಡಿ. ವಸ್ತ್ರ ಸಿಗತ್ತೆ, ಮಂತ್ರಾಕ್ಷತೆ ಸಿಗತ್ತೆ, ಪ್ರಸಾದ ಸಿಗತ್ತೆ, ಖಂಡಿತ ಅದು ಬೇಕು, ಅದು ಬೇಡ ಅಂತಲ್ಲ. ಇಷ್ಟೇ ಅಂತ ತಿಳಿಬೇಡಿ, ನಿಮ್ಮ ಜೊತೆಯಲ್ಲಿ ರಾಯರಿರ್ತಾರೆ. ಇದಕ್ಕಿಂತ ದೊಡ್ಡ ಭಾಗ್ಯ ಬೇಕಾ? ಕಂಗೊಳಿಸುವ ಕರುಣಿ, ಕಂಗೊಳಿಸ್ತಾರವರು. ನಿನ್ನನ್ನು ಕಂಗೊಳಿಸುವಂತೆ ಮಾಡುವ ಮಹಾಕರುಣಿಗಳು. ಮುಂದೆ ಕುಂದದೇವರ ಮಂತ್ರಾಲಯದಲ್ಲಿರುವ ಕರದಲ್ಲಿಗೆ ಬರುವ ಸಂದರುಶನದಿಂದಲಿ ಮಹತ್ಪಾಪ ಪರಿದೋಡಿಸಲಾಪ ವೃಂದಾವನ ಮೃತ್ತಿಗೆ ಜಲಪಾನ ಮುಕ್ತಿಗೆ ಸೋಪಾನ ಮಂದಭಾಗ್ಯರಿಗೆ ದೊರೆಯದಿವರ ಸೇವಾ ಶನರಣ ಸಂಜೀವ ರಾಘವೇಂದ್ರ ಗುರುರಾಯರ ಸೇವಿಸಿರೋ ಸೌಖ್ಯದಿ ಜೀವಿಸಿರೋ. ನಮ್ಮ ಶಾಸ್ತ್ರದಲ್ಲಿ ಒಂದು ಪದ್ಧತಿ ಇದೆ. ಮೊದಲು ಮಾಡೋದು ಪ್ರತಿಜ್ಞೆ ಅಂತ. ಪಲ್ಲವಿಯಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ರಾಯರನ್ನು ನೀವು ಸೇವನೆ ಮಾಡಿ ಸೌಖ್ಯವಾಗಿ ಇರ್ತೀರಿ. ಸೌಖ್ಯ ಏನು ಅಂತ ನುಡಿಗಳಲ್ಲಿ ಹೇಳ್ತಾ ಹೋಗ್ತಾರೆ. ನಾವು ಇವತ್ತು ಸುಖವಾಗಿರೋದು ಅಂತಂದರೆ ಒಂದು ಕಾರನ್ನು ಇಟ್ಕೊಂಡು ಒಂದು ಬಂಗಲೆಯನ್ನು ಮಾಡಿಕೊಂಡು AC ರೂಮಲ್ಲಿ ತಣ್ಣಗೆ ಕೂತಿರೋದು. ವಾತಾವರಣ ತಣ್ಣಗಿರುತ್ತೆ, ಮನಸ್ಸಿನಲ್ಲಿ ಕೆಟ್ಟ ಬಿಸಿ ಹೊಯ್ದಾಟಗಳಿದ್ದೇ ಇರುತ್ತೆ. ಸಂಸಾರದ ಸಮಸ್ಯೆಗಳು ಅಲ್ವಾ. ನನಗೆ ಪ್ರಮೋಷನ್ ಸಿಕ್ಕಿಲ್ಲ ಅಂತ, ಪ್ರಮೋಷನ್ ಸಿಕ್ಕಿದ್ರೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ, ಮಕ್ಕಳು ಮಾತು ಕೇಳ್ತಾ ಇಲ್ಲ ಅಂತ, ಮಕ್ಕಳಿಗೆ ಮಾರ್ಕ್ಸ್ ಬಂದಿಲ್ಲ ಅಂತ, ನಾನಾ ತರಹದ ಸಮಸ್ಯೆಗಳಿಂದ ನಮ್ಮ ತಲೆಯಲ್ಲಿ ಇವತ್ತು ತುಂಬ ಬೆಂಕಿ ಇದೆ, ಬಿಸಿ ಇದೆ. ಅದು ಆರಬೇಕಲ್ವಾ. ಅದನ್ನು ಆರಿಸುವಂತಹ ದೊಡ್ಡ ಅಗ್ನಿಶಾಮಕ ದಳ ಅಂದರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು. ಅದನ್ನು ಅವರ ಚರಿತ್ರೆಯಲ್ಲಿ ನಾವು ಕೇಳ್ತೀವಲ್ವ. ಅವರು ಗಂಧವನ್ನು ತೆಗೆದರೆ ಅಗ್ನಿ ಸೂಕ್ತವನ್ನು ಹೇಳಿದ್ದರಿಂದ ಗಂಧದಲ್ಲಿ ಶೈತ್ಯವನ್ನು ಕೊಡುವ ಗುಣಧರ್ಮ ಹೋಗಿ ಅದು ಉರಿತಾ ಇತ್ತಂತೆ. ಪುನಃ ಅವರು ಆ ಗಂಧವನ್ನು ತಂದು ಅಲ್ಲೇ ಅದರ ಮೇಲೆ ಕೈಯನ್ನು ಇಟ್ಟು ಪಾತ್ರೆಯ ಮೇಲೆ ವರ್ಣಸೂಕ್ತವನ್ನು ಹೇಳಿದರೆ ಹಚ್ಚಿಕೊಂಡವರಿಗೆ ತಂಪಾಯ್ತಂತೆ. ಹಾಗಾದರೆ ನಿಜವಾದ ತಂಪನ್ನು ಕೊಡುವಂಥವರು ನಮ್ಮ ರಾಘವೇಂದ್ರ ಸ್ವಾಮಿಗಳು. ಅದರ ವಿವರಣೆಯನ್ನು ಬಹಳ ಸುಂದರವಾಗಿ 2ನೇ ಪದ್ಯದಲ್ಲಿ ದಾಸರು ತಿಳಿಸಿಕೊಡ್ತಾರೆ. ಕುಂದದೆ ವರ ಮಂತ್ರಾಲಯದಲ್ಲಿರುವ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಇದ್ದಾರೆ. ಅವರ ಸನ್ನಿಧಾನ ಏನಾದರೂ ಕುಂದಿದೆಯಾ? ಇಲ್ಲ, ಕುಂದೋ ಪ್ರಶ್ನೆಯೇ ಇಲ್ಲ. ದಿನೇ ಜಾಸ್ತಿ ಆಗ್ತಾ ಇದೆ ವಿನಃ ಎಲ್ಲಿ ಅದಕ್ಕೆ ಕುಂದು ಕೊರತೆ ಬಂತ? ಬರೋದಿಲ್ಲ. ಸದಾ ಅಲ್ಲಿ ಭಗವಂತನ ಸನ್ನಿಧಾನ, ವಾಯುದೇವರ ಸನ್ನಿಧಾನ ಇದ್ದದ್ದರಿಂದ ರಾಯರ ವಿಶೇಷವಾದ ಸನ್ನಿಧಾನ ದಿನೇ ಅಭಿವೃದ್ಧಿ ಆಗತ್ತೆ. ಭಕ್ತರ ಸಂಖ್ಯೆ ಕರದಲ್ಲಿಗೆ ಬರುವ. ನೋಡಿ, ಇಷ್ಟೆಲ್ಲ ಮಂತ್ರಾಲಯದಲ್ಲಿ ವೈಭವ ಇದ್ದರೂ ಅವರ ದೊಡ್ಡ ಒಂದು ಗುಣ ಏನು ಅಂದರೆ ನೀನು ಕರದಲ್ಲಿಗೂ ಬರ್ತಾನೆ ಅನ್ನೋದಕ್ಕೋ ಏನೋ ಇಷ್ಟು ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ವೃಂದಾವನಗಳು ಇರೋದು. ಇಷ್ಟು ಪರಿಯಲ್ಲಿ ಆರಾಧನೆ ಸಾವಿರಾರು ಕಡೆ ಆಗೋದು. ಯಾಕೆ? ಕರದಲ್ಲಿಗೆ ಬರುವ.
ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮಿಸಿದವರಿಗೆ ಕಾಮಧೇನು ಅಲ್ವಾ ಬರಬೇಕು, ಆದ್ದರಿಂದ ಎಲ್ಲ ಕಡೆ ಬರ್ತಾರೆ. ಆಮೇಲೆ ಸಂದರ್ಶನದಿಂದಲಿ ಮಹತ್ ಪಾಪ ಪರಿದೋಡಿಸ ಲಾಪ. ಅವರ ಸಂದರ್ಶನ ಮಾಡಿದರೆ ನೋಡಿ, ಬರೀ ದರ್ಶನ ಅಲ್ಲ, ಸಂದರ್ಶನ ಮಾಡು ಅಂತಾರೆ. ಸಂದರ್ಶನ ಅಂದರೆ ನೋಡಿ ಎರಡು ತರಹ. ಒಳ್ಳೆಯ ದರ್ಶನ, ಭಕ್ತಿಯಿಂದ ಅವರಿಗೆ ಕೈ ಮುಗಿದು ಮನಸ್ಸು ಬೇರೆ ಕಡೆ ಹೋಗದೆ ಮತ್ತು ಅದು ಇದು ಕೇಳದೆ, ರಾಯರೇ ನಿಮಗೆ ಬಿಟ್ಟಿದ್ದೇನೆ, ನೀವು ನನಗೆ ಯಾವುದು ಯೋಗ್ಯವೋ ಅದನ್ನು ಕೊಡಿ ಅಂತ. ಇದು ಪ್ರಾಥಮಿಕ ಹಂತದಲ್ಲಿರುವ ಭಕ್ತ ಕೇಳಬೇಕಾದದ್ದು. ಸಂದರ್ಶನ ಅಂದರೆ ನಾವು ನೀವು ನೋಡಿದ್ದೇವೆ ಟಿ ವಿಗಳಲ್ಲಿ ಸಂದರ್ಶಕರು ಅಂತ. ಅವರನ್ನು ಪ್ರಶ್ನೆ ಮಾಡೋದು, ಪೂರ್ಣ ಅವರ ಮಾಹಿತಿಯನ್ನು ತಿಳಿದುಕೊಳ್ಳೋದು ಸಂದರ್ಶನ. ಹಾಗಾದರೆ ರಾಯರ ಸಂದರ್ಶನ ಹೇಗೆ? ವೃಂದಾವನವನ್ನು, ಪ್ರತೀಕವನ್ನು, ಫೋಟೋ ನೋಡೋದು ಒಂದಾದರೆ, ಅವರು ರಚನೆ ಮಾಡಿದ ಕೃತಿಗಳನ್ನು ನಾವು ಚೆನ್ನಾಗಿ ತಿಳಿಯೋದು, ಆ ಕೃತಿಗಳಲ್ಲಿ ಹೇಳಿರುವ ಪ್ರಮೇಯಗಳನ್ನು ಚೆನ್ನಾಗಿ ತಿಳಿಯೋದೇನಿದೆ, ಇದು ನಿಜವಾದ ಸಂದರ್ಶನ ಅಲ್ವಾ? ಅದು ರಾಯರ ಪ್ರತೀಕ. ಹಾಗಾದರೆ ನನಗೆ ಯೋಗ್ಯತೆ ಚೆನ್ನಾಗಿದೆ, ನಾನು ಅಕ್ಷರ ಜ್ಞಾನವನ್ನು ಚೆನ್ನಾಗಿ ಪಡೆದಿದ್ದೇನೆ ಅನ್ನೋದಾದರೆ ನೀನು ಈ ತರಹ ಸಂದರ್ಶನ ಮಾಡು, ರಾಯರನ್ನು ಇಂಟರ್ವ್ಯೂ ಮಾಡು. ರಾಯರನ್ನು ಇಂಟರ್ವ್ಯೂ ಮಾಡೋದು ದೊಡ್ಡವನಲ್ಲ, ರಾಯರ ಒಳಗಿನ ಆಕೂತ ಶಾಸ್ತ್ರವನ್ನು ನೀನು ಚೆನ್ನಾಗಿ ತಿಳಿ ಅಂತ, ಅವರಿಂದ ರಚಿತವಾದದ್ದನ್ನು. ಇದನ್ನು ಚೆನ್ನಾಗಿ ತಿಳಿಸಿಕೊಟ್ಟ್ಯಾರ ನೋಡ್ರಿ. ಸಂದರ್ಶನದಿಂದಲೇ ಮಹತ್ ಪಾಪ, ಬಹಳ ದೊಡ್ಡ ಪಾಪಗಳನ್ನೆಲ್ಲ ಹೊಡೆದು ಓಡಿಸ್ತಾರವರು. ವೃಂದಾವನ ಮೃತ್ತಿಕೆ ಜಲಪಾನ. ಇನ್ನು ಸ್ವಲ್ಪ ನಾನು ಅಲ್ಪಾಧಿಕಾರಿ, ಹೆಚ್ಚು ನನಗೆ ಯೋಗ್ಯತೆ ಇಲ್ಲ, ಆಯಿತು, ನಿನಗೂ ರಾಯರು ಒಂದು ಸಿಲೆಬಸ್ಸನ್ನು ಇಟ್ಟ್ಯಾರೆ. ಏನದು? ವೃಂದಾವನ ಜಲಪಾನ. ಅವರಿಗೆ ಅಭಿಷೇಕ ಮಾಡಿದಂತಹ ಆ ನೀರನ್ನು ನೀನು ಅಪರ್ಣಾಚಾರ್ಯರು ಹೇಳ್ತಾರೆ, ಅದನ್ನು ಯತ್ಪಾದ ಕಂಜ ರಜಸ ಪರಿಭೂಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸ. ಇದು ರಾಯರ ಭಕ್ತನನ್ನು ನೋಡಿದರೆ ಸಾಕು ಅಂತ ಅವರಿಗೆ ಅಭಿಷೇಕ ಮಾಡಿದ ಅವರ ಪಾದೋದಕವನ್ನು ಪ್ರೋಕ್ಷಣೆಯನ್ನು ಮಾಡಿಕೊಳ್ಳೋದು. ಅದನ್ನು ನೀನು ಮಾಡಿಕೊಂಡಾಗ ವೃಂದಾವನ ಮೃತ್ತಿಕೆ ಜಲಪಾನ, ಮುಕ್ತಿಗೆ ಸೋಪಾನ. ವೃಂದಾವನದ ಮೃತ್ತಿಕೆಯನ್ನು ನೀನು ಧಾರಣೆ ಮಾಡೋದು. ಮತ್ತು ವಿಶೇಷವಾಗಿ ಇದು ಎರಡು ಪದ್ಧತಿ ಉಂಟು. ಅವರ ಪಾದೋದಕವನ್ನು ಪ್ರೋಕ್ಷಣೆಯನ್ನು ಮಾಡಿಕೊಳ್ಳೋದು. ಕೆಲವರು ಭಕ್ತಿ ವಿಶ್ವಾಸಗಳಿಂದ ಅದನ್ನು ಪಾನವನ್ನು ಮಾಡ್ತೇವೆ ಅಂತ, ಅವರವರ ಯಥೋಚಿತವಾದದ್ದು, ಅವರವರ ಭಕ್ತಿಯ ವಿಶೇಷ ಏನಿರುತ್ತೋ ಹಾಗೆ. ಅಂತೂ ಶ್ರೀಧವಿಠಲರು ಹೇಳೋದು, ವೃಂದಾವನದ ಮೃತ್ತಿಕೆಯನ್ನು ಧಾರಣೆ ಮಾಡಿ ಆ ಒಂದು ಜಲದ ಪಾನವನ್ನು ಮಾಡಿದರೆ ರಾಘವೇಂದ್ರ ಸ್ವಾಮಿಗಳು ಮಾಡುವಂತಹ ದೊಡ್ಡ ಉಪಕಾರ. ಇದು ಮುಕ್ತಿಗೆ ಸೋಪಾನ, ಮುಂದಾಗುವ ಭಗವಂತನ ದರ್ಶನಕ್ಕೆ ಇದು ನಿನಗೆ ಒಂದು ದೊಡ್ಡ ಅಡಿಗಲ್ಲು, ಇದು ಒಂದು ದೊಡ್ಡ ಮೆಟ್ಟಿಲು ಅಂತಾರೆ. ಮಂದಭಾಗ್ಯರಿಗೆ. ಹಾಗಾದರೆ ಎಲ್ಲರೂ ಯಾಕೆ ಮಾಡೋದಿಲ್ಲ? ಸಂಸಾರದಲ್ಲಿ ಯಾಕೆ ಒದ್ದಾಡ್ತಾರೆ? ಏನು ಮಾಡೋದು? ಮಂದಭಾಗ್ಯರಿಗೆ ದೊರೆಯದಿವರ ಸೇವಾ. ಮಂದಭಾಗ್ಯರಿಗೆ ಇದು ಒಂದು ಭಾಗ್ಯ ಬೇಕಂತೆ. ರಾಯರನ್ನು ದೊಡ್ಡವರು ಅಂತ ತಿಳಿದುಕೊಳ್ಳಲಿಕ್ಕೂ ಒಂದು ಪುಣ್ಯ ಬೇಕಂತೆ. ನೋಡಿ, ರಾಯರು ಎಲ್ಲರಿಗೂ ಸಿಲೆಬಸ್ಸನ್ನು ಕೊಟ್ಟರು. ಸಂದರ್ಶನ ಮಾಡುವವರಿಗೆ ವಿಶೇಷವಾಗಿ ಗ್ರಂಥದಲ್ಲೇ ತಮ್ಮ ದರ್ಶನ ಕೊಡ್ತಾರೆ. ನೀವು ಕೆಲವರನ್ನು ನೋಡಿರಬಹುದು, ನಮಗೂ ಹೀಗೆ ಪ್ರಶ್ನೆ ಬರುತ್ತೆ. ಕೆಲವರು ತುಂಬ ಪ್ರದಕ್ಷಿಣೆ ಬರೋದಿಲ್ಲ, ಮಾಡೋದಿಲ್ಲ. ಆದರೆ ಅವ್ರ ಪಾಡಿಗೆ ಅವರು ಪಾರಾಯಣವನ್ನು ಮಾಡ್ತಾ ಕೂತಿರ್ತಾರೆ. ರಾಯರಂತಾರೆ, ಅದನ್ನೇ ಮಾಡೋದು ನನಗೆ ಬಹಳ ಇಷ್ಟ. ಎಲ್ಲರಿಗೂ ಶಾಸ್ತ್ರ ಅರ್ಥ ಆಗಬೇಕು ಅಂತಿಲ್ಲ. ನಾನು ಬರೆದ ಗ್ರಂಥವನ್ನು ಅರ್ಥ ಮಾಡಿಕೊಂಡು 4 ಜನಕ್ಕೆ ಪಾಠ ಹೇಳೋದಿದೆಯಲ್ಲ, ಅದು ತುಂಬ ದೊಡ್ಡದು. ಅದು ದೊಡ್ಡ ಅರ್ಚತ ಪ್ರಾರ್ಚತ ಪ್ರಿಯಮೇಧಾಸೋ ಅರ್ಚತ ಅಂತ ರಾಘವೇಂದ್ರ ಸ್ವಾಮಿಗಳೇ ಈ ಒಂದು ಋಗ್ವೇದದ ಮಾತಿಗೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಕರ್ಮನಿರ್ಣಯ ಟೀಕಾ ಟಿಪ್ಪಣಿಯಲ್ಲಿ ಪ್ರಾರ್ಥನೆ ಅಂದರೆ ಪಾಠ ಪ್ರವಚನ ರೂಪದ ಪೂಜೆ. ಅದು ಬಹಳ ದೇವರಿಗೆ ಇಷ್ಟ. ಅಷ್ಟು ಯೋಗ್ಯತೆ ನನಗಿಲ್ಲ ಅಂದರೆ ಸಾಮಾನ್ಯರಿಗೆ ಈ ಒಂದು ಸಿಲೆಬಸ್ಸನ್ನು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ನಾವು ಚೆನ್ನಾಗಿ ಇರಬಹುದು ಅಂತ ದಾಸರು ತಿಳಿಸ್ತಾ, ಮಂದಭಾಗ್ಯರಿಗೆ ದೊರೆಯದು ಇವರ ಸೇವೆ. ಮಂದಭಾಗ್ಯರಾದರೆ ಇವರ ಸೇವೆ ದೊರೆಯೋದಿಲ್ಲ. ಶರಣರ ಸಂಜೀವ. ಆದರೆ ನಾನು ಮಂದಭಾಗ್ಯನಾಗಿದ್ದು, ಸ್ವಾಮಿ ನಾನು ನಿನ್ನ ಸೇವೆಯನ್ನು ಮಾಡಬೇಕು ಅಂದ್ಕೊಳ್ತೇನೆ, ಆದರೆ ಆಗ್ತಾ ಇಲ್ಲ, ದಯಮಾಡಿ ನೀನೇ ಗತಿ ಅಂದರು. ಆ ರಾಯರಂತಾರೆ, ನಿನ್ನಲ್ಲಿ ಭಾಗ್ಯ ಇಲ್ಲ, ಬರಬೇಡ ಅನ್ನಲ್ಲಂತೆ. ಬಂದಿದೆಯಲ್ಲ, ನಿನಗೆ ನನ್ನ ದರ್ಶನದಿಂದ ಒಂದಿಷ್ಟು ಭಾಗ್ಯವನ್ನು ಕೊಟ್ಟು ನನ್ನ ಸೇವೆಯನ್ನು ತಗೊಳ್ತೀವಿ. ಶರಣರ ಸಂಜೀವ. ಯಾರು ಶರಣರೋ ಅವರಿಗೆ ಸಮ್ಯಕ್ ಜೀವ, ಮತ್ತೆ ಅವರು ಪುನಃ ಚೈತನ್ಯವನ್ನು ಕೊಟ್ಟು ಉದ್ಧಾರ ಮಾಡ್ತಾರೆ. ಇದು ರಾಯರ ಕರುಣೆ ಅಂತೆ.
ಅದೇ ಪ್ರಾರಂಭದಲ್ಲಿ ಹೇಳಿದ್ರಲ್ಲ, ಸೌಖ್ಯದಿ ಜೀವಿಸಿರೋ, ಇದು ಸೌಖ್ಯವಾಗಿ ಬದುಕೋದು ಅಂತ. ಶ್ರೀದ ವಿಠ್ಠಲನ ಸನ್ನಿಧಾನ ಪಾತ್ರ ಸಂಸ್ತುತಿಸಿದ ಮಾತ್ರ ಮೊದಬಡಿಸುವ ತಾನಿಹ ಪರದಲ್ಲಿ ಈತಗೆ ಸಮರಲ್ಲಿ ಮೆದಿನಿಯೊಳಗಿನ್ನರಸಲು ಕಾಣೆ ಉಸಿಯಿಲ್ಲೆನ್ನಾಣೆ ಪಾದ ಸ್ಮರಣೆ ಮಾಡದವನೆ ಪಾಪಿ ನಾಪೇಳ್ವೇನು ರಾಘವೇಂದ್ರ ಗುರುರಾಯರ ಸೇವಿಸಿರೋ. ಶ್ರೀದ ವಿಠ್ಠಲನ ದಾಸರು ತಮ್ಮ ಅಂಕಿತ, ತಮ್ಮ ಉಪಾಸ್ಯ ಮೂರ್ತಿಯನ್ನು ಚಿಂತನೆ ಮಾಡ್ತಾ, ರಾಯರೆಂಥವರು ಶ್ರೀದ ವಿಠ್ಠಲನ ಸನ್ನಿಧಾನ ಪಾತ್ರ. ಇದನ್ನು ಅಪ್ಪಣ್ಣಾಚಾರ್ಯರೇ, ಇದನ್ನು ರಾಯರೇ ಹೇಳಿದ್ದು ಅಂತ. ಯಾಕೆಂದರೆ ರಾಯರ ಸ್ತೋತ್ರದಲ್ಲಿ ಅದು ಅಂಕಿತವನ್ನು ಹೌದು ಅಂತ ನಮ್ಮ ಸಾಕ್ಷಿ ಹಯಾಸ್ಯೋತ್ರಹಿ ಅವ್ರು ಹೇಳಿದ್ದಲ್ವ. ರಾಯರ ಸ್ತವನ್ನೆಲ್ಲ ವರ್ಣನೆ ಮಾಡಿದಾಗ ಸ್ತೋತ್ರದಲ್ಲಿ ಒಂದು ಮಾತಿದೆ, ಇಷ್ಟೆಲ್ಲ ಕೊಡುವ ಯೋಗ್ಯತೆ ರಾಯರಿಗೆ ಎಲ್ಲಿಂದ ಬಂತು? ಹರಿಪಾದ ಕಂಜ ನಿಷೇವಣಲಬ್ಧ ಸಮಸ್ತ ಸಂಪತೆ. ಆ ಮಾತೆ ಶ್ರೀದ ವಿಠ್ಠಲನ ಸನ್ನಿಧಾನ ಪಾತ್ರ. ರಾಯರಿದನ್ನು ಹೇಳ್ತಾರೆ, ಇದೊಂದು ಎಚ್ಚರಿಕೆ ಇಟ್ಕೊಂಡು ನನ್ನನ್ನು ಆರಾಧನೆ ಮಾಡಿ. ನಾನು ಕೊಡೋದಲ್ಲ, ನನ್ನಲ್ಲಿ ತಿಮ್ಮಪ್ಪ ನಿಂತಿದ್ದಾನೆ, ನನ್ನಲ್ಲಿ ನರಹರಿ, ರಾಮ, ಕೃಷ್ಣ, ವೇದವ್ಯಾಸ, ಹಯಗ್ರೀವ ಈ ರೂಪಗಳು ಇದ್ದು ನಿಮಗೆಲ್ಲವನ್ನು ಕೊಡೋದು. ಸಂಸ್ತುತಿ ಪರ, ಸಂಸ್ತುತಿಸಿದ ಮಾತ್ರ, ಚೆನ್ನಾಗಿ ಸ್ತೋತ್ರ ಮಾಡಿದ ಆ ಕ್ಷಣ ಮೋದ ಬಡಿಸುವ, ಅವರಿಗೆ ತುಂಬ ಸಂತೋಷವನ್ನು ಕೊಟ್ಟು ತಾನಿಹ ಪರದಲ್ಲಿ ಐಹಿಕವಾಗಿಯೂ ಆನಂದವನ್ನು ಕೊಡ್ತಾರೆ, ಪಾರತ್ರಿಕದಲ್ಲೂ ಅನುಗ್ರಹವನ್ನು ಮಾಡ್ತಾರೆ. ಇವರಿಗೆ ಸಮ ಯಾರಿದ್ದಾರೆ ರಾಯರಿಗೆ? ಅಂದರೆ ಇಷ್ಟು ಅನುಗ್ರಹ ಮಾಡೋದರಲ್ಲಿ ಯಾರಿಲ್ಲ ಅಂತ. ಮೇದಿನಿಯೊಳಗಿನ್ನ ಅರಸಲು ಕಾಣೆ, ನಾನು ಯಾರನ್ನ ನೋಡಿದರೂ ನಿಮ್ಮಷ್ಟು ಕೃಪೆಯಿಂದ ಅನುಗ್ರಹ ಮಾಡುವಂಥವರು ಇಲ್ಲ ಅನ್ನೋದಕ್ಕೋ ಏನೋ ರಾಯರ ಹಿಂದೆ ಬಹಳ ಜನ ಅವರಿಗೆಲ್ಲ ಅನುಭವಕ್ಕೆ ಬಂದಿರತ್ತೆ, ಬೇಗ ಕೊಡ್ತಾರೆ. ಎಲ್ಲ ಮಹಾನುಭಾವರೇ, ರಾಘವೇಂದ್ರ ಸ್ವಾಮಿಗಳೇ ಅಂತಾರೆ, ದಾಸರಾಜರು, ವಿಜೇಂದ್ರ ಸ್ವಾಮಿಗಳು ಇವರೆಲ್ಲ ಬಹಳ ದೊಡ್ಡವರು, ಟೀಕಾಕೃತ್ಪಾದರಂತೂ ತುಂಬ ದೊಡ್ಡವರು ಅಂತ. ಆದರೆ ದೇವರೇನು ಮಾಡಿದ್ದಾನೆ, ಒಬ್ಬೊಬ್ಬರಲ್ಲಿ ಒಂದೊಂದು ವಿಶೇಷ ವಿಭೂತಿಯನ್ನು ಇಟ್ಟು ರಾಯರನ್ನು ಬಿಟ್ಟು ಬೇರೆ ಯಾರಿಲ್ಲ ಅನ್ನುವ ಅನ್ಯಥಾ ಜ್ಞಾನ ನಮಗೆ ಬರಬಾರ್ದು. ಆದರೆ ಎಲ್ಲವನ್ನ ಕೇಳಿದ ಕೂಡಲೇ ಕೊಡುವಂತಹ ಒಂದು ಜವಾಬ್ದಾರಿಯನ್ನು ರಾಯರ ಬೆನ್ನ ಮೇಲೆ ಇಟ್ಟು ದೇವರು ನಿನ್ನಲ್ಲಿ ಬಂದವರಿಗೆ ಇಲ್ಲ ಅನ್ನಬೇಡ ಅನ್ನೋ ಅನುಗ್ರಹವನ್ನು ಮಾಡಿದ್ದರಿಂದ ಇಷ್ಟು ಜನಸಂದಣಿ, ಜನಸಮ್ಮರ್ದ. ಆದರೆ ರಾಯರು ಹೇಳೋದು ಇದೆಲ್ಲವೂ ಭಗವಂತನ, ವಾಯುದೇವರ, ನಮ್ಮ ಗುರುಗಳ ಅನುಗ್ರಹದಿಂದ ಬಂದದ್ದು ಅಂತಾನೆ ಹೇಳ್ತಾರೆ. ಮೇದಿನಿಯೊಳಗಿನ್ನು ಅನ್ಯರನು ನಾ ಕಾಣೆ ಪುಸಿ ಎಲ್ಲ, ಇದು ಸುಳ್ಳಲ್ಲ, ಇದು ಆಣೆ ಮಾಡಿಬೇಕಾದ್ರೆ ಹೇಳ್ತೇನೆ ಅಂಥೇಳಿ, ಪಾದ ಸ್ಮರಣೆ ಮಾಡದವನೇ ಪಾಪಿ ನಾ ಪೇಳ್ವೆನು. ಅವರ ಪಾದಸ್ಮರಣೆಯನ್ನು ಮಾಡಲಿಲ್ಲ ಅಂದರೆ ಅವನೇ ಪಾಪಿ, ಇದು ಆಣೆ, ಇದು ಸುಳ್ಳಲ್ಲ ಅಂಥೇಳಿ ಶ್ರೀದ ವಿಠ್ಠಲರು ಬಹಳ ಸುಂದರವಾಗಿ ರಾಘವೇಂದ್ರ ಗುರುರಾಯರ ಸೇವಿಸಿರೋ ಸೌಖ್ಯದಿ ಜೀವಿಸಿರೋ ಅಂತ ಅದ್ಭುತವಾದ ಕೃತಿಯನ್ನು ರಚನೆ ಮಾಡಿದ್ದಾರೆ. ಪ್ರಾಯಃ ಸುಲಭವಾದ ಪದಗಳೇ ಇದೆ. ಏನಾಗುತ್ತೆ, ಪಾರಾಯಣ ಮಾಡಬೇಕಾದ್ರೆ, ಹಾಡನ್ನು ಹಾಡಬೇಕಾದ್ರೆ ಅರ್ಥದ ಕಡೆ ಗಮನ ಇರೋದಿಲ್ಲ. ಅರ್ಥ ಚಿಂತನೆ ಮಾಡಿ ಹೇಳಿದಾಗ ತುಂಬ ಪುಣ್ಯ. ಆ ದಿಶೆಯಲ್ಲಿ ಅರ್ಥವನ್ನು ಯಥಾಮತಿಯಾಗಿ ನಿರೂಪಿಸಲಾಗಿದೆ. ಇದನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಿದ ಜ್ಞಾನಗಮ್ಯ ಏನು ವೇದಿಕೆ ಇದೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ಇದಕ್ಕೆ ಸೇವಾಕರ್ತರಾದ ಕಿರಣ್ ಸಂಯುಕ್ತ ಶಿಮಿಕೇರಿ ಅಂಡ್ ಫ್ಯಾಮಿಲಿ ಅಂತ ಅವರ ಕುಟುಂಬ, ಅವರಿಗೆ ವಿಶೇಷವಾಗಿ ರಾಯರ ಅಂತರ್ಯಾಮಿಯಾದ ಭಗವಂತ ಅನುಗ್ರಹ ಮಾಡಿ ಸೌಖ್ಯವನ್ನು ಕೊಡಲಿ. ಕೇಳಿದ ನಮಗೂ ನಿಮಗೂ ವಿಶೇಷವಾಗಿ ರಾಯರ ಅನುಗ್ರಹ ಮಾಡಲಿ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.